ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಬುಲೆಟ್ ಫೈರ್ ಚಾನಲ್. ನಾರ್ತ್ ಈಸ್ಟ್ ಕಾರ್ನರು 23/30 ಡ್ಯೂಪ್ಲೆಕ್ಸ್ ಮನೆ, ಬನಶಂಕರಿ 6 ಸ್ಟೇಜು ಫಸ್ಟ್ ಬ್ಲಾಕಲ್ಲಿ ಬರುತ್ತೆ. ನೀವು NPS ಸ್ಕೂಲು ಮತ್ತು ಪ್ರಾರ್ಥನಾ ಸ್ಕೂಲ್ ಈ ಲ್ಯಾಂಡ್ ಮಾರ್ಕಲ್ಲಿ ನೋಡಿರ್ತೀರ, ಅದ್ರ ಪಕ್ಕದಲ್ಲೇ ಬರುವಂತಹ ಮನೆ ಇದ್ದಾಗಿರುತ್ತೆ. ನಾರ್ತ್ ಈಸ್ಟು ವೆಲ್ ಕನ್ಸ್ಟ್ರಕ್ಷನಲ್ಲಿ ಡಿಫ್ರೆಂಟ್ ಕಾನ್ಸೆಪ್ಟಲ್ಲಿ ಕಟ್ಟಿರುವಂತಹ ಮನೆ ಇದ್ದಾಗಿರುತ್ತೆ. ನಮಗೆ ಇದು ನಾರ್ತ್ ಫೇಸಲ್ಲಿ ನೋಡ್ತಾ ಇದ್ದೀರಾ, CNC ಕಟ್ಟಿಂಗು ಮಾಡಿ ಮತ್ತು ಫಂಡರ್ ಮ್ಯಾಕ್ಸ್ ಅಟ್ಯಾಚ್ ಮಾಡಿ ಬಿಗ್ ಗೇಟ್ ಕೊಟ್ಟಿದ್ದಾರೆ ಫಾರ್ ಕಾರ್ ಪಾರ್ಕಿಂಗೋಸ್ಕರ. ವಾಲ್ ಕ್ಲ್ಯಾಂಡಿಂಗ್ ಎಲ್ಲ ನೋಡ್ತಾ ಇದ್ದೀರಾ, ಗ್ರಾನೈಟ್ನ ಮಾಡಿಕೊಟ್ಟಿರೋದು. ಈಸ್ಟ್ ಫೇಸಲ್ಲಿ ನೀವು CNC ಕಟ್ಟಿಂಗಲ್ಲಿ ವಾಕಬಲ್ ಗೇಟ್ ಅಂತ ಹೇಳ್ಬೋದು, ಅಲ್ಲೂ ಕೂಡ ಒಂದು ಗೇಟ್ನ ಪ್ರೊವೈಡ್ ಮಾಡಿದ್ದಾರೆ. ನಾರ್ತ್ ಈಸ್ಟ್ ಕಾರ್ನರ್ ಇರೋದ್ರಿಂದ ವೆಂಟಿಲೇಷನ್ ಮನೆಗೆ ಎಕ್ಸಲೆಂಟಾಗಿ ಒಳಗಡೆ ಬರುತ್ತೆ. ಫ್ರಂಟ್ ಎಲಿವೇಷನ್ ಲೈಕ್ ನಮ್ಗೆ ಈ ಥರ ಇದೆ. ಪ್ರತಿಯೊಂದು ರೂಮ್ಗೂ ಬಾಲ್ಕನಿಗಳು ಬರುತ್ತೆ. ಎಂಟ್ರಿ ಆಗೋಣ ಬನ್ನಿ. ಒಂದು ಪ್ಲ್ಯಾಂಟರ್ ಬಾಕ್ಸ್ ಬರುತ್ತೆ. ಹಾಗೆ ಕಾರ್ ಪಾರ್ಕಿಂಗೆಲ್ಲ ನಾವು ಸೈಡಲ್ಲೂ ಮಾಡ್ಕೋಬೋದು, ಈ ಕಡೆನೂ ಮಾಡ್ಕೋಬೋದು, ಒಳಗಡೆನೂ ಮಾಡ್ಕೋಬೋದು. ಆ್ಯಸ್ ಯೂಶಲ್ ಒಳಗಡೆ ಮಾಡ್ಕೊಂಡ್ರೆ ಒಳ್ಳೆಯದು. ವಾಕಬಲ್ ಗೇಟು ಎಂಟ್ರಿ ಆಗ್ತಾಯಿದ್ದೀನಿ. ಓಕೆ, ಫಸ್ಟ್ ನಾವು ನೋಡ್ತಾ ಇದ್ದೀವಿ 1x1 ಸೆರಾಮಿಕ್ ಟೈಲ್ಸು. ಹಾಗೆ ಬಲಗಡೆ ಪ್ಲ್ಯಾನ್ ಮಾಡಿದರೆ ಕಾವೇರಿ ಪಾಯಿಂಟು 2x4 ವೆಟ್ರುಫೆಟ್ ಟೈಲ್ಸು ಸುತ್ತ ಕೊಟ್ಟಿರುವಂಥದ್ದು ವಾಲ್ ಕ್ಲೈಂಡಿಂಗು, ಬಿಕಾಸ್ ಮೇಂಟೆನೆನ್ಸ್ ಈಸಿ ಆಗಲಿ ಅನ್ನೋಕ್ಕೋಸ್ಕರ. ಇಲ್ಲಿ ಸಂಪು ಮತ್ತು ಇದು ಬೋರ್ವೆಲ್ಲು ನಮ್ಮ ಎದುರುಗಡೆ ಕಾಣಿಸ್ತಾ ಇದೆ. ವಾಕಬಲ್ ಗೇಟ್ ಇದ್ದಿಂದ ಎಂಟ್ರಿ ಆಗ್ತಾ ಇರೋದ್ರಿಂದ ನಿಮಗೆ ಬಿಗ್ ಗೇಟು ಚೆನ್ನಾಗಿ ಕಾಣಿಸ್ತಾ ಇದೆ. ಇದು ನಾರ್ತ್ ಫೇಸಲ್ಲಿ ಬರುತ್ತೆ. CNC ಕಟ್ಟಿಂಗ್ ಮಾಡಿ ಫಂಡರ್ ಮ್ಯಾಕ್ಸ್ ಹಾಕಿದ್ದಾರೆ. ಟೋಟಲ್ 4 ಬಿಗ್ ಗೇಟು ಫೋಲ್ಡಬಲ್ ಸಿಗುತ್ತೆ ನಮಗಿದು. ಮೇಂಟೆನೆನ್ಸ್ ಈಸಿಗೆ ಸೆರಾಮಿಕ್ ಟೈಲ್ಸು, ಇದು ಮ್ಯಾಟ್ ಫಿನಿಷಿಂಗಲ್ಲಿ ಬರುತ್ತೆ. ಎಲೆಕ್ಟ್ರಿಕ್ ಪಾಯಿಂಟ್ನು ಇನ್ನು ನೋಡ್ತಾ ಇದ್ದೀರಾ, ಇಲ್ಲಿ ವಾಲ್ ಮೌಂಟ್ ಮಾಡಿದ್ದಾರೆ. ಹಾಗೆ ಈ ಕಡೆ ಲೆಫ್ಟಲ್ಲಿ ಪ್ಯಾನ್ ಮಾಡಿದರೆ ಗ್ಯಾಸ್ ಪ್ರೊವಿಷನ್ ಮಾಡಿದ್ದಾರೆ. ಅದು ಸೇಫ್ಟಿಯಾಗಿರಲಿ ಅಂತ ಹೇಳಿ ಇದಕ್ಕೂ ಕೂಡ ಗೇಟ್ನ ಪ್ರೊವಿಷನ್ ಮಾಡಿದ್ದಾರೆ. ನೆಕ್ಸ್ಟ್ ಲೆವೆಲ್ ವರ್ಕ್ ಅಂತ ಹೇಳ್ಬೋದು. ಹಾಗೆ ಪಾರ್ಕಿಂಗಲ್ಲಿ ಏನೇನಿದೆ ಅಂತ ಒಂದು ಲಕ್ಷಣ ತೋರಿಸ್ಕೊಡ್ತೀನಿ ನೋಡಿ. ನಾವು ಈಸಿಯಾಗಿ 22ಕ್ಕೆ 30 ಇರೋದ್ರಿಂದ ಸ್ವಲ್ಪ ಜಾಗ ತುಂಬ ದೊಡ್ಡದಾಗಿ ಬರುತ್ತೆ. 2 ಅಡಿ ಕೂಡ ತುಂಬ ಇಂಪಾರ್ಟೆಂಟ್ ಇರುತ್ತೆ. ಹಾಗಾಗಿ ನಾವು 2 ಬಿಗ್ XUV ಕಾರ್ಗಳನ್ನ ಈಸಿಯಾಗಿ ನಿಲ್ಲಿಸ್ಕೋಬೋದು ಗುರುಗಳೇ, ಡೌಟೇ ಇಲ್ಲ. UPS ಪಾಯಿಂಟು ಈ ಸ್ಟೇರ್ ಕೇಸ್ ಕೆಳಗಡೆ ಜಾಗ ವೇಸ್ಟ್ ಮಾಡಬಾರ್ದು ಅಂತ ಹೇಳಿ ಮಾಡಿಕೊಟ್ಟಿರುವಂಥದ್ದು. ಕಾಮನ್ ಟಾಯ್ಲೆಟ್ ಕೂಡ ಕೊಟ್ಟಿದ್ದಾರೆ, ಇಂಡಿಯನ್ದಾಗಿರುತ್ತೆ. ಇದಕ್ಕೆ ಡೋರ್ ಫಿಟ್ಟಿಂಗ್ ಒಂದು ಪೆಂಡಿಂಗ್ ಇದೆ, ಮಾಡಿಕೊಡ್ತಾರೆ. ವೆಟ್ರುಫೆಟ್ ಟೈಲ್ಸು, ವಾಲ್ ಕ್ಲೈಂಡಿಂಗು ಮತ್ತು ವೆಂಟಿಲೇಷನ್ಗೆ ಒಂದು ವಿಂಡೋ ಬರುತ್ತೆ ಅಲ್ಲಿ. ಇದು ಕಾಮನ್ ಅಂದರೆ ಪಾರ್ಕಿಂಗಲ್ಲಿ ಇರೋರಿಗೆ ಯೂಸ್ ಆಗಲಿ ಅನ್ನೋ ಕಾರಣಕ್ಕೆ ಕೊಟ್ಟಿರುವಂಥದ್ದು. ಹಾಗೆ ಇಲ್ಲಿ ವೆಂಟಿಲೇಷನ್ಗೆ ಒಂದು MS ಗೇಟ್ನ ಕೊಟ್ಟಿದ್ದಾರೆ. ಇನ್ ಕೇಸ್ ಫ್ಯೂಚರಲ್ಲಿ ನೀವು ಒಂದು ಕಾರ್ನ ನಿಲ್ಲಿಸ್ಕೊಂಡು ಒಂದು ರೂಮ್ ಬೇಕಾದ್ರೆ ಮಾಡ್ಕೊತೀನಿ ಅನ್ನೋ ಹಾಗಿದ್ರೆ ಬೀಮ್ ಬಿಟ್ಟಿದ್ದಾರೆ. ಈ ಬೀಮ್ಗೆ ಒಂದು ಗೋಡೆನ ಕ್ರಿಯೇಟ್ ಮಾಡಿಕೊಂಡ್ರೆ ಆ ಕಡೆ ಸಪ್ರೇಟಾಗಿ 1 RK 1 BHK ಆ ಥರ ಬೇಕಾದ್ರೆ ಮಾಡ್ಕೊಂಡು ಕೊಡಬಹುದು. ಚೆನ್ನಾಗಿದೆ. 2 ಅಡಿ ಎಕ್ಸ್ಟ್ರಾ ಇರೋದ್ರಿಂದ ಈ ಮನೆಗೆ ಬೇರೆ ಲುಕ್ ಬಂದಿದೆ. ಓಕೆ, ಇದು ಪಾರ್ಕಿಂಗ್ ಲೇಔಟ್ ಆಯಿತು ಗೆಳೆಯರೆ. ಈಗ ಫಸ್ಟ್ ಫ್ಲೋರ್ಗೆ ಮೂವ್ ಆಗೋಣ. ಮೇಲ್ಗಡೆ ಆ್ಯಕ್ಚುಲಿ ಇಂಪಾರ್ಟೆಂಟ್ ಇರೋದು ಈ ಮನೆಗೆ ಲುಕ್ಕು. ಮೇಲ್ಗಡೆ ಸ್ಟೇರ್ ಕೇಸ್ ಬಗ್ಗೆ ಹೇಳ್ಬೇಕಂದ್ರೆ ಆ್ಯಂಟಿ ಸ್ಕಿಡ್ ಲಪೋತ್ರ ಗ್ರಾನೈಟ್ ಕೊಟ್ಟಿದ್ದಾರೆ. 304 ಗೇಜಿಂದು SS ರೇಲಿಂಗ್ಸ್ನ ಕೊಟ್ಟಿರುವಂಥದ್ದು. 3.5 ಅಡಿ ವೈಡ್ ಆಗಿದೆ. ಹಾಗೆ ಸ್ಲಿಪ್ಪರ್ನ ಇಲ್ಲೇ ಬಿಟ್ಟು ಮೇಲ್ಗಡೆ ಹೋಗಿ ವಾಲ್ ಕ್ಲೈಂಡಿಂಗ್ ನಮಗೆ ಇಲ್ಲಿ ಗ್ಲಾಸಿ ಫಿನಿಷಲ್ಲಿರುವಂತಹ 2x4 ವೆಟ್ರುಫೆಟ್ ಟೈಲ್ಸ್ ಕೊಟ್ಟಿದ್ದಾರೆ ಮತ್ತು ಗ್ರಾನೈಟು ಮಿಡ್ಲಲ್ಲಿ ಬಾರ್ಡರ್ನ ಕೊಟ್ಟಿರುವಂಥದ್ದು. ಇದು ಮ್ಯಾಟ್ ಫಿನಿಷು, ಇದು ಗ್ಲಾಸಿ ಫಿನಿಷು. ವ್ಯತ್ಯಾಸ ಇಷ್ಟೇ. ಇಲ್ಲಿ ಪಾರ್ಕಿಂಗ್ ಲೇಔಟು ಮೇಲ್ಗಡೆಯಿಂದ ನಮಗೆ ಈ ಥರ ಕಾಣಿಸುತ್ತೆ. ಗೇಟ್ ಮಾತ್ರ ಎಕ್ಸ್ಟ್ರಾರ್ಡಿನರಿ, ತುಂಬ ಚೆನ್ನಾಗಿ ಬಂದಿದೆ ಪ್ಯಾಟ್ರನ್ನು. ಹೊರಗಡೆಯಿಂದ ಬೇಕಾದ್ರೆ ನೋಡ್ಬೋದು ನೋಡಿ. ಇದು 4 ಅಡಿ ವೈಡ್ ಆಗಿದೆ ಸ್ಟೇರ್ ಕೇಸು. ಸೋಫಾ, TV ಅಥವಾ ದೊಡ್ಡ ದೊಡ್ಡ ವಸ್ತುಗಳಿರುತ್ತಲ್ವ ನಿಮ್ಮ ಮನೆಯದು, ಈಸಿಯಾಗಿ ಮೇಲ್ಗಡೆ ಕ್ಯಾರಿ ಮಾಡ್ಬೋದು. ಯಾವುದೇ ಥರದ್ದು ಅಡಚಣೆಗಳು ಬರೋದಿಲ್ಲ. ಹ್ಯಾಂಡ್ ಗ್ರಾಬರ್ ಕೊಟ್ಟಿದ್ದಾರೆ. ಮೇಂಟೆನೆನ್ಸ್ ಈಸಿ ಆಗಲಿ ಅನ್ನೋ ಕಾರಣಕ್ಕೆ 2 ಕಡೆಯೂ 2x4 ವೆಟ್ರುಫೆಟ್ ಟೈಲ್ಸ್ ಕೊಟ್ಟಿದ್ದಾರೆ. ಹಾಗೆ PVC ಫಾಲ್ ಸೀಲಿಂಗ್ನ ಕೊಟ್ಟಿರುವಂಥದ್ದು. ವರಾಂಡ, ಮನೆಯ ಎದುರುಗಡೆ ಸ್ಪೇಷಿಯಸ್ ಜಾಗ, ನಮಗೆ ಇಷ್ಟು ಸ್ಪೇಸ್ ಸಿಗುತ್ತೆ. ಇಲ್ಲೇ ಬೇಕಾದ್ರೆ 2 ಚೇರ್ಗಳು ಹಾಕ್ಕೊಂಡು ಹೊರಗಡೆ ಬೇಕಾದ್ರೆ ರಿಲ್ಯಾಕ್ಸ್ ಮಾಡ್ಬೋದು. ಹೊರಗಡೆ ಕೂತ್ಕೊಂಡು ಹೊರಗಡೆ ವ್ಯೂ ನೋಡ್ಬೋದು. 4.5 ಅಡಿ ಹೈಟು ಟಫನ್ ಗ್ಲಾಸ್ ಕೊಟ್ಟಿದ್ದಾರೆ. SS ರೇಲಿಂಗ್ಸ್ ವಿತ್ ಅಟ್ಯಾಚ್ ಆಗಿ ಬರುತ್ತೆ. ನಮಗೆ ಡೋರ್ ಏನಿದೆಯಲ್ಲ ಈಸ್ಟ್ ಫೇಸು ಕೊಟ್ಟಿರುವಂಥದ್ದು. ಅದಕ್ಕಿಂತ ಮುಂಚೆ ಮೇಲ್ಗಡೆಯಿಂದ ಕೆಳಗಡೆ ನಮಗೆ ಈ ಥರ ಕಾಣಿಸುತ್ತೆ ಸ್ಟೇರ್ ಕೇಸ್ನ ಒಂದು ಲಕ್ಷಣ. ಈಗ ಮೇನ್ ಡೋರು ನಮಗೆ ಈಸ್ಟ್ ಫೇಸ್ ಕೊಟ್ಟಿದ್ದಾರೆ. 8 ಇಂಚಸ್ ವಾಸ್ಕಲ್ ಕೊಟ್ಟಿದ್ದಾರೆ.
ಪ್ಯೂರ್ ಟೀ ಕುಡ್ಡಲ್ಲಿ ಮಾಡಿರುವಂಥದ್ದು ಡೋರ್ ಆಗಿರುತ್ತೆ. ಮೇನ್ ಡೋರ್ ನೋಡಿ ಸಿಂಪಲ್ಲಾಗಿ ಗ್ಲಾಸಿ ಫಿನಿಷಿಂಗಲ್ಲಿ ಟೀ ಕುಡ್ಡಿದ್ದು, ಅಂದರೆ ಗ್ಲಾಸ್ ಫಿನಿಶ್ ಆಗಿ ಬಂತಿದ್ದಾನೆ. ಪಿ ಯು ಪಾಲಿಷ್ನ ಅಪ್ಲೈ ಮಾಡಿದ್ದಾರೆ, ಹಾಗಾಗಿ ಲಕ ಲಕ ಅಂತ ಹೊಳಿತಾ ಇದೆ, ಚೆನ್ನಾಗಿದೆ ಗೆಳೆಯರಿ. ಇದು ಹಾಲು ಬಿಗ್ ಹಾಲು. ಇಷ್ಟು ದೊಡ್ಡ ಹಾಲು ನಿಮಗೆ ಈ ಮಾರ್ಜಿನ್ ಲ್ಯಾಂಡಲ್ಲಿ ಬರೋದಕ್ಕೆ ಚಾನ್ಸೇ ಇಲ್ಲ. ಫ್ಲೋರಿಂಗ್ ಬಂದು ಗ್ರಾನೈಟ್ ಕೊಟ್ಟಿದ್ದಾರೆ ನಿಮಗೆ. ಇದು ಟಿ ವಿ ಕ್ಯಾಬಿನೆಟ್ ಅಂತ ಅಂದ್ಕೊಳ್ಳಿ, ನಾನು ತೋರಿಸ್ಕೊಡ್ತೀನಿ. ಯು ಶೇಪಲ್ಲಿ ಸೋಫಾನ ಹಾಕ್ಕೋಬೋದು. ಯು ಶೇಪಲ್ಲಿ ಸೋಫಾನ ಹಾಕ್ಕೊಂಡು ಆರಾಮಾಗಿ ಮಧ್ಯದಲ್ಲಿ ಟೀ ಪೈಪ್ ಬೇಕಾದ್ರೆ ಹಾಕ್ಕೋಬೋದು, ಅಷ್ಟು ಸ್ಪೇಸ್ ಇದೆ, ಸರಿನಾ. ಈಗ ನಾನು ಎಕ್ಸಾಕ್ಟ್ಲಿ ಟಿ ವಿ ಕ್ಯಾಬಿನೆಟ್ ಆಪೋಸಿಟ್ ನಿಂತ್ಕೊಂಡಿದ್ದೀನಿ. ಈ ಹಾಲ್ನ ಲಕ್ಷಣ ತೋರಿಸ್ತಾ ಇದ್ದೀನಿ. ಇದು 6x6 ಇರುವಂತಹ ಬಿಗ್ ವಿಂಡೋ ಬರುತ್ತೆ. 6x6 ವೆಂಟಿಲೇಷನ್ ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು. ಹಾಗೆ ಅದ್ರ ಮೇಲ್ಗಡೆ POP ಫಾಲ್ಸ್ ಸೀಲಿಂಗು ಮಾಡಿ ಕೊಟ್ಟಿದ್ದಾರೆ. ಈ ಮನೆಯ ಲಕ್ಷಣ ಏನಪ್ಪ ಇನ್ನೂ ತೋರಿಸ್ತಾ ಇಲ್ಲ ಅಂತ ಅಂದ್ಕೊಂಡಿದ್ದೀರಾ, ಈಗ ತೋರಿಸ್ತಾ ಇದ್ದೀನಿ ನೋಡಿ. ಈ ಟಿ ವಿ ಕ್ಯಾಬಿನೆಟು, ಈ ಹಾಲು, ಈ ಮಿಡ್ಲ್ ಹಾಲಲ್ಲಿ ನಮಗೆ ಹೈ ಫಾಲ್ಸ್ ಸೀಲಿಂಗ್ನ ಮಾಡಿ ಕೊಟ್ಟಿರುವಂಥದ್ದು ನೆಕ್ಸ್ಟ್ ಲೆವೆಲ್. ಮಜಾ ಬಂತು. ಮನೆ ಮಾತ್ರ ಸಕ್ಕತ್ತಾಗಿ ಬಂದಿದೆ. ಇದು ಲುಕ್ಕೇ ಬೇರೆ ಡಿಫ್ರೆಂಟ್ ಆಗಿದೆ ಗೆಳೆಯರೆ. ಈಗ ಎಕ್ಸಾಕ್ಟ್ಲಿ ನಾನು ಆ ಪೋರ್ಷನಲ್ಲಿ ಹೋಗಿ ನಿಂತ್ಕೊಂಡು ತೋರಿಸ್ತೀನಿ, ಒಂದು ಐಡಿಯಾ ಬರುತ್ತೆ ನಿಮಗೆ. ಓಕೆ, ದಿಸ್ ಈಸ್ ಟಿ ವಿ ಕ್ಯಾಬಿನೆಟ್ಟು, ಮೇನ್ ಡೋರು, ಅದ್ರ ಪಕ್ಕದಲ್ಲಿ ವಿಂಡೋ ಅಂತ ಹೇಳಿದ್ದೆ. ಇದು ಹಾಲು. ಈ ಟಿ ವಿ ಕ್ಯಾಬಿನೆಟ್ ಆಯಿತಾ, ಅದ್ರ ಮೇಲ್ಗಡೆಯಿಂದ ಹಾಗೆ ತೋರಿಸ್ತಾ ಇದ್ದೀನಿ. ಹೈ ಫಾಲ್ಸ್ ಸೀಲಿಂಗ್ ಈಗ ಇದು ಟ್ರೆಂಡ್. ಇದು ಈ 30-40ಗೂ ಬೀಟ್ ಮಾಡುವಂತಹ ಮನೆಗಳು ಇದ್ದಾಗಿರುತ್ತೆ. 20-30 ಯಾವುದಕ್ಕೂ ಕಡಿಮೆ ಇಲ್ಲ ಅನ್ನೋ ರೇಂಜಲ್ಲಿ ಬಿಲ್ಡರ್ಗಳು 1/1 ಸಕ್ಕತ್ತಾಗಿ ಕನ್ಸ್ಟ್ರಕ್ಷನ್ ಮಾಡಿ ಕೊಡ್ತಾ ಇದ್ದಾರೆ, ಡೌಟೇ ಇಲ್ಲ. ತುಂಬ ಒಳ್ಳೆ ಕಾನ್ಸೆಪ್ಟ್ಗಳು ಮಾಡ್ತಾ ಇರುವಂಥದ್ದು. ಈಗ ನಾನು ಆ ವಿಂಡೋದ ಹತ್ರ ನಿಂತ್ಕೊಂಡು ಈ ಕಡೆ ಕವರ್ ಮಾಡಿ ತೋರಿಸ್ತೀನಿ ಗೆಳೆಯರೆ. ಇಲ್ಲಿ ಬಂದಿದ್ದೀನಿ ನೋಡಿ. ಟಿ ವಿ ಕ್ಯಾಬಿನೆಟ್ಟು, ಬಿಗ್ ಟಿ ವಿ ಕ್ಯಾಬಿನೆಟ್, ಹೆವಿ ದೊಡ್ಡ ಟಿ ವಿ ಬೇಕಾದ್ರೆ ಇನ್ಸ್ಟಾಲ್ ಮಾಡಿದ್ರು ಅಲ್ಲಿ ಚಿಕ್ಕದೇ ಕಾಣಿಸುತ್ತೆ, ಅಷ್ಟು ಸ್ಪೇಷಿಯಸ್ ಜಾಗ ಇದೆ. ವಾಲ್ ಮೌಂಟ್ ಆಗಿರುತ್ತೆ, ಈಸಿಯಾಗಿ ಕಸ ಎಲ್ಲ ಹೊಡ್ಕೋಬೋದು. ಇಲ್ಲಿ ಯು ಶೇಪಲ್ಲಿ ಬೇಕಾದರೆ ನೀವು ಸೋಫಾನ ಇಟ್ಕೋಬೋದು. ಹಾಗೆ ಈ ಹಾಲಲ್ಲಿ ಹೈಲೈಟ್ ಅಂತಂದರೆ ಇದೆ, ನಾನು ಹೇಳಿರೋ ಪ್ರಕಾರ ನಿಮಗೆ ತುಂಬ ಚೆನ್ನಾಗಿದೆ ರೀ, ಹೊಗಳೋದಕ್ಕೆ ಮಾತು ಬೇಡ. ನೀವು ಕಣ್ಣಾರೆ ಬಂದು ಒಂದು ಸಲ ನೋಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದು ಹಾಲ್ನ ಲಕ್ಷಣ ಆಯಿತು. ಇದು ಬೆಡ್ರೂಮ್ಗಳಿಗೆ ಹೋಗೋದಕ್ಕೆ ಸ್ಟೇರ್ ಕೇಸು. ವುಡ್ ವರ್ಕಲ್ಲಿ ಮಾಡಿರುವಂತಹ ಸ್ಕ್ವಯರ್ ಟೈಪಲ್ಲಿ ಕೊಟ್ಟಿದ್ದಾರೆ. ಕಿಚನ್ ಇದೆ, ಪೂಜಾ ರೂಮ್ ಇದೆ, ಡೈನಿಂಗ್ ಹಾಲು, ಯುಟಿಲಿಟಿ ಎಲ್ಲದೂ ಕೂಡ ಆ ಪೋರ್ಷನಲ್ಲಿ ಮಾಡಿದ್ದಾರೆ ಸಪ್ರೇಟಾಗಿ. ಇದನ್ನೇ ಬೇರೆ ಅದನ್ನೇ ಬೇರೆ ಥರ ಮಾಡಿಕೊಟ್ಟಿರುವಂಥದ್ದು. ಒಂದು ಸ್ಟೆಪ್ ಹೈಟ್ ಮಾಡಿದ್ದಾರೆ ವಾಸ್ತು ಪ್ರಕಾರ. CNC ಕಟ್ಟಿಂಗ್ ಮಾಡಿ ವುಡ್ ವರ್ಕಲ್ಲಿ ಕೊಟ್ಟಿರೋದು, ಮತ್ತು ಅದಕ್ಕೆ ಗ್ಲಾಸ್ ಫಿನಿಷಿಂಗ್ ಕೊಟ್ಟಿದ್ದಾರೆ. ಗ್ಲಾಸ್ ಇದೆ, ಫಿನಿಷಿಂಗೆಲ್ಲ ಗ್ಲಾಸ್ ಇದೆ. ಇದು ವುಡನ್ ಪ್ಯಾಟ್ರನಲ್ಲಿ ಲ್ಯಾಮಿನೇಷನ್ ಮಾಡಿರುವಂಥದ್ದು. ಹೈಲೈಟ್ಗೋಸ್ಕರ ಏನಾದರೂ ಇಟ್ಕೊಳ್ಳಿ ಅಂತ ಸ್ಪೇಸ್ನ ಕೊಟ್ಟಿದ್ದಾರೆ. ಇದು ಒಂದು ಸ್ಟೆಪ್ ಹೈಟ್ ಆಗಿದೆ ನೋಡಿ. ನನ್ನ ಎಡಭಾಗದಲ್ಲಿ ಲೆಫ್ಟ್ ಸೈಡಿಗೆ ಬಿಗ್ ಕಿಚನ್ ಹಾಲ್ ಬರುತ್ತೆ, ಅಡುಗೆ ಮನೆ ನೋಡಿ. ಗಾಳಿ ನೋಡಿ ಸಕ್ಕತ್ತಾಗಿ ಬರುತ್ತೆ, ಡೌಟ್ ಇಲ್ಲ. ತುಂಬ ಇಷ್ಟ ಆಯಿತು ಮನೆ ಮಾತ್ರ. ಎಲ್ ಶೇಪ್ ಸ್ಲ್ಯಾಬ್, ಕಿಚನ್ ಸ್ಲ್ಯಾಬ್ನ ಕೊಟ್ಟಿರೋದು. ಸಾಫ್ಟ್ ಕ್ಲೋಸರ್ ಸ್ಟ್ಯಾಂಡಮ್ ಬಾಕ್ಸ್ಗಳು ಇದೆ. ಓವರ್ ಹೆಡ್ ವಾರ್ಡ್ರೂಬರ್ಗಳಿದೆ. ವೆಂಟಿಲೇಷನ್ಗೆ 2/3 ಇರುವಂತಹ ಬಿಗ್ ವಿಂಡೋನ ಕೊಟ್ಟಿದ್ದಾರೆ. ನಿಮಗೆ ಅಲ್ಲಿ ಅಕ್ವಾಗಾರ್ಡ್ ಪಾಯಿಂಟ್ ಮೇಲ್ಗಡೆ ಬರುತ್ತೆ, ಮತ್ತು ಚಿಮ್ನಿ ಪಾಯಿಂಟು ಅಲ್ಲಿ ಮೇಲ್ಗಡೆ, ಇಲ್ಲಿ ಒಲೆ ಪಾಯಿಂಟು, ಗ್ಯಾಸ್ ಪಾಯಿಂಟು ಅಲ್ಲಿ ಇಟ್ಟಿದ್ದಾರೆ. ಆಮೇಲೆ ಯುಟಿಲಿಟಿ ಇದೆ. ಇಲ್ಲಿ ಕ್ರ್ಯಾಕರ್ ಯೂನಿಟು, ಹ್ಯಾಂಡ್ ವಾಶ್ ಏರಿಯಾ ಆ ಥರ ಇಲ್ಲಿ ಬರುತ್ತೆ. ಮತ್ತು ಮೈಕ್ರೋವೇವು, ಓವನ್ ಬೇಕಾದ್ರೆ ಅಲ್ಲಿ ಇಟ್ಕೋಬಹುದು. ಎಲ್ಲ ವಾಲ್ ಮೌಂಟು, ಮೇಂಟೆನೆನ್ಸ್ ಈಸಿ ಅಂತ ಹೇಳ್ಬೋದು. ಇಲ್ಲಿ ಕೆಳಗಡೆ ಏನು ಲೈಟಿಂಗ್ ಪ್ರೊಫೈಲ್ ಇಟ್ಟು ಹಾಕಿದಾರಲ್ವ, ಅದೇ ಥರ ಆ ಕಿಚನ್ ಸ್ಲ್ಯಾಬು ಸ್ಟ್ರೈಟಲ್ಲೂ ಬರುತ್ತೆ. ಅದು ಪೆಂಡಿಂಗ್ ಇದೆ, ಆಲ್ರೆಡಿ ಇಲ್ಲಿ ಇಟ್ಟಿದ್ದಾರೆ, ಅದು ಇನ್ಸ್ಟಾಲ್ ಮಾಡಬೇಕಷ್ಟೇ. ಇದು ಒಂದು ಅಡುಗೆ ಮನೆಯ ಲಕ್ಷಣಗಳಾಗಿರುತ್ತೆ. ಈಗ ನಾನು ಅಲ್ಲಿ ನಿಂತ್ಕೊಂಡು ಈ ಕಡೆ ಕವರ್ ಮಾಡಿ ತೋರಿಸ್ತೀನಿ, ಒಂದು ಐಡಿಯಾ ಬರುತ್ತೆ ನಿಮಗೆ ನೋಡಿ. ಎಂಟ್ರಿ ಆಗ್ತಾ ಇದ್ದಂಗೆ ಎಡಭಾಗಕ್ಕೆ ಕಿಚನ್ ರೂಮ್ ಅಂದೆ. ಈಗ ಆಪೋಸಿಟ್ ನಮಗೆ ಪೂಜಾ ರೂಮ್ ಕಾಣಿಸ್ತಾ ಇದೆ. ಪೂಜಾ ರೂಮ್ ತೋರಿಸ್ಕೊಡ್ತೀನಿ. ಹಾಗೆ ಡೈನಿಂಗ್ ಹಾಲ್ ಏರಿಯಾ, ಕ್ರ್ಯಾಕರ್ ಯೂನಿಟ್ ಬರುತ್ತೆ, ಮತ್ತು ಯುಟಿಲಿಟಿ ಇದೆ. ಇದು ಇಷ್ಟು ಹಾಫ್ ಪೋರ್ಷನ್ ಈ ಮನೆಯ ಎರಡನೇ ಭಾಗದ್ದಿದ್ದು. ಈಗ ನಾನು ನಿಮಗೆ ಯುಟಿಲಿಟಿ ತೋರಿಸ್ಬಿಟ್ಟು ಕಂಪ್ಲೀಟ್ ಮಾಡಿ ಆ ಕಡೆ ಕವರ್ ಮಾಡಿ ತೋರಿಸ್ತೀನಿ. ಓಕೆ, ಯುಟಿಲಿಟಿ ಕೂಡ ಅಷ್ಟೇ 4 ಅಡಿ ವೈಡಾಗಿ ಕೊಟ್ಟಿದ್ದಾರೆ. ಸೆರಾಮಿಕ್ ಟೈಲ್ಸ್ ಕೊಟ್ಟಿದ್ದಾರೆ, ಆ್ಯಂಟಿ ಸ್ಕಿಡ್ಡು. ಇಲ್ಲಿ 1/1 ಪೆಟ್ರೋಫೆ ಟೈಲ್ಸ್ನ ಕೊಟ್ಟಿರುವಂಥದ್ದು.
ನಿಮ್ಮ ಹತ್ರ ಇಲ್ಲಿ ಡಿಶ್ ವಾಷರ್ ಎಲ್ಲ ಇದ್ದರೆ ಇಲ್ಲಿ ಇಟ್ಕೋಬೋದು, ಯಾಕಂದರೆ ಪ್ಲಗ್ ಪಾಯಿಂಟ್ ಇದೆ, ಇನ್ಲೆಟ್ ಇದೆ, ಔಟ್ಲೆಟ್ ಇದೆ. ಸೇಫ್ಟಿ ಇರಲಿ ಅನ್ನೋ ಕಾರಣಕ್ಕೆ MS ರೈಲಿಂಗ್ಸ್ನ ಕೊಟ್ಟಿರುವಂಥದ್ದು, ಸರಿನಾ. ಈ ಡೋರ್ ಹಿಂದ್ಗಡೆಗೆ ನಮಗೆ ಈ ಫ್ಲೋರು, ಫಸ್ಟ್ ಫ್ಲೋರಲ್ಲಿ ಕಾಮನ್ ಟಾಯ್ಲೆಟ್ ಇದ್ದಾಗಿರುತ್ತೆ. ಕಾಮನ್ ಟಾಯ್ಲೆಟ್ ಇದು ಬಚ್ಚಲ ಮನೆ ಇದ್ದಾಗಿರುತ್ತೆ, ಅಥವಾ ಯುಟಿಲಿಟಿದಲ್ಲಿ ನೀವು ಏನೇ ಬೇಕಾದರೂ ಯೂಸ್ ಮಾಡ್ಕೋಬೋದು, ಡೌಟೇ ಇಲ್ಲ. ನೆಕ್ಸ್ಟ್ ಲೆವೆಲ್ ವರ್ಕು. ಈಗ ಪೂಜಾ ರೂಮ್ ತೋರಿಸ್ಕೊಡ್ತೀನಿ ಗೆಳೆಯರೆ. ಪೂಜಾ ರೂಮಲ್ಲೂ ಅಷ್ಟೇ, ಇಬ್ಬರು ಅಥವಾ ಹಿರಿಯರೊಬ್ಬರು ಮಗುವಂತೂ ಜೊತೆಲಿ ಕೂರಿಸ್ಕೊಂಡು ಪೂಜೆನ ಮಾಡಬಹುದು, ಆ ಥರ ಕಾನ್ಸೆಪ್ಟಲ್ಲಿ ಮಾಡಿಕೊಟ್ಟಿದ್ದಾರೆ. ಪೂಜಾ ಸಾಮಗ್ರಿಗಳು ಇಟ್ಕೊಳ್ಳೋದಕ್ಕೆ ಸ್ಲೈಡಿಂಗ್ ಡೋರ್ನ ಕೊಟ್ಟಿರೋದು, ಫೋಟೋಗಳು ಇಟ್ಕೊಳ್ಳೋದಕ್ಕೆ ಸ್ಲ್ಯಾಬ್ನ ಕೊಟ್ಟಿದ್ದಾರೆ. 2x4 ವೆಟ್ರೂಫೆಡ್ ಟೈಲ್ ಡಿಸೈನ್ ಪ್ಯಾಟರ್ನಲ್ಲಿದೆ. ಇಲ್ಲಿ ವಿನಿಯರ್ ಫಾಲ್ಸ್ ಸೀಲಿಂಗು ಮತ್ತು ಲೈಟಿಂಗ್ ಕೊಟ್ಟಿರುವಂಥದ್ದು. ನೆಕ್ಸ್ಟ್ ಲೆವೆಲ್ಲು ಕ್ಲೋಸ್ ಮಾಡಿದಾಗ ನಮಗೆ ಈ ಥರ ಕಾಣಿಸುತ್ತೆ, ತೋರಿಸ್ತೀನಿ. ಹಿಚಿಂಗ್ ಗ್ಲಾಸು, ಬಾರ್ಡರ್ ಎಲ್ಲ ಟೀಕ್ ವುಡ್ಡು, ಪಕ್ಕದಲ್ಲಿ ಎಲ್ಲ ವಿನಿಯರು. ಇದು ಪೂಜಾ ರೂಮು ಲಕ್ಷಣ. ಮತ್ತು ಇಲ್ಲಿ ವೆಂಟಿಲೇಷನ್ಗೆ ಒಂದು ಬಿಗ್ ವಿಂಡೋ ಬಂದಿದೆ 3x4, ಹಾಗೆ ಓವರ್ ಹೆಡ್ ವಾರ್ಡ್ರೋಬರ್ಗಳು ಬಂದಿದೆ, ಕ್ರ್ಯಾಕರಿ ಯೂನಿಟು. ನೆಕ್ಸ್ಟ್ ಲೆವೆಲ್ ಇಲ್ಲೂ ಕೂಡ. ಆಮೇಲೆ ಅಲ್ಲಿ ನೀವು ಒಂದು ಫ್ರಿಜ್ ಇಟ್ಕೋಬೋದು, ಎಷ್ಟೇ ದೊಡ್ಡ ಫ್ರಿಜ್ ಇದ್ದರೂ ಈಸಿಯಾಗಿ ಅಲ್ಲಿ ಇನ್ಸ್ಟಾಲ್ ಮಾಡ್ಬೋದು. ಇದು ಡೈನಿಂಗ್ ಹಾಲ್ ಏರಿಯಾ. ನೀವು ಈ ಡೈನಿಂಗ್ ಹಾಲ್ ಏರಿಯಾದಲ್ಲಿ 4 ರಿಂದ 6 ಸೀಟರ್ ಇರುವಂತಹ ಡೈನಿಂಗ್ ಟೇಬಲ್ ಆರಾಮಾಗಿ ಹಾಕ್ಕೋಬೋದು. ಸಿಂಪಲಾಗಿ ಅಚ್ಚುಕಟ್ಟಾಗಿ ನಾರ್ತ್ ಈಸ್ಟ್ ಯಾರು ನೋಡ್ತಾ ಇದ್ದಾರೋ ಅವ್ರಿಗೋಸ್ಕರ ಈ ಮನೇನ ಮಾಡಿದ್ದಾರೆ. ಬಿಲ್ಡರು ತನ್ನ ಮನೆ ಅಂತ ಅಂದ್ಕೊಂಡು ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ, ಹಾಗಾಗಿ ಇಷ್ಟು ಚೆನ್ನಾಗಿ ಫಿನಿಶಿಂಗ್ ಬರೋದಕ್ಕೆ ಕಾರಣ ಇರುತ್ತೆ. ಇದು ವುಡ್ ವರ್ಕಲ್ಲಿ ಮಾಡಿರುವಂತಹ ಆರ್ಚ್ ವರ್ಕು ನೆಕ್ಸ್ಟ್ ಲೆವೆಲ್. ಇದು ತುಂಬ ಇಷ್ಟ ಆಯಿತು. ವಾಸ್ತು ಪ್ರಕಾರ ಹೈಟ್ ಮಾಡಿ ಡೌನ್ ಮಾಡಿರುವಂಥದ್ದು, ಸರಿನಾ. ಓಕೆ ಗೆಳೆಯರೆ, ಅಡುಗೆ ಮನೆಯಿಂದ ನಿಂತ್ಕೊಂಡು ಇನ್ನೊಂದು ಸಲ ಈ ಲುಕ್ನ ಎಂಜಾಯ್ ಮಾಡಬಹುದು. ಇಲ್ಲಿದ್ದಾನೆ ಡನ್. ಈಗ ನಾನು ನಿಮಗೆ ಬೆಡ್ರೂಮ್ಗಳಿರುವ ಸ್ಥಳಕ್ಕೆ ಕರ್ಕೊಂಡು ಹೋಗ್ತಾಯಿದ್ದೀನಿ. ಅದಕ್ಕಿಂತ ಮುಂಚೆ ಸೆನ್ಸರ್ ಲೈಟ್ಗಳನ್ನ ಕೊಟ್ಟಿರೋದು, ಸ್ಟೇರ್ಕೇಸ್ ಸೆನ್ಸರ್ ಲೈಟ್ಗಳು. ಜಸ್ಟ್ ನಾವು ಮೂವ್ ಆಗ್ತಾಯಿದ್ರೆ ಆಟೋಮೆಟಿಕ್ಲಿ ಆನ್ ಆಗುತ್ತೆ, ಮೂವ್ ಆಗ್ತಾಯಿಲ್ಲ ಅಂತಂದರೆ ಆಫ್ ಆಗುತ್ತೆ. SS ರೈಲಿಂಗ್ಸಿಗೆ ಟೀಕ್ ವುಡ್ ಪಿಲ್ಲರ್ನ ಕೊಟ್ಟಿರುವಂಥದ್ದು. ಇದು 304 ಗೇಜಿಂದ ಇರುತ್ತೆ, ಸ್ಕ್ವೇರ್ ಟೈಪಲ್ಲಿ ಕೊಟ್ಟಿದ್ದಾರೆ. 3.5 ಅಡಿ ನನ್ನ ಪ್ರಕಾರ ಇದೆ, ಡೌಟೇ ಇಲ್ಲ. ಬಿಗ್ ಸೋಫಾ ಇದ್ರೂ ಗೋಡೆಗಳಿಗೆ ಟಚ್ ಮಾಡಿದಂಗೆ ಈಸಿಯಾಗಿ ಮೇಲ್ಗಡೆ ಶಿಫ್ಟ್ ಮಾಡಬಹುದು ಅಂತ ಹೇಳ್ಬೋದು. ಇದೆಲ್ಲ ಸೆನ್ಸರ್ ಲೈಟ್ಗಳು ನೋಡಿ, ಟಚ್ ಮಾಡ್ತಿದ್ದಂಗೆ ಬರುತ್ತೆ ಈ ಥರ. ಓಕೆ, ಹಾಗೆ ಹ್ಯಾಂಡ್ ಗ್ರಾಬರ್ ಕೊಟ್ಟಿದ್ದಾರೆ. ಸ್ಟೇರ್ಕೇಸ್ ಬಂದು ಹೇಳಿದ ಹಾಗೆ ಇಲ್ಲಿ 4 ಅಡಿ ವೈಡ್ ಆಗಿದೆ ನಿಮಗೆ. ಇದು ಆಪೋಸಿಟ್ ನೀವು ನೋಡ್ತಾ ಇರೋದು ಬಾಲ್ಕನಿ ಡೋರ್ ಆಗಿರುತ್ತೆ. ವೆಂಟಿಲೇಷನ್ಗೆ ಬಿಗ್ ವಿಂಡೋ ಇಲ್ಲಿ ಕೊಟ್ಟಿರುವಂಥದ್ದು. ಮೇಲ್ಗಡೆಯಿಂದ ನಾನು ನಿಮಗೆ ಈ ಕಡೆ ಕೆಳಗಡೆ ಕವರ್ ಮಾಡಿ ತೋರಿಸ್ತೀನಿ ರೀ. ಈಗ ಬಾಲ್ಕನಿ ಡೋರಿಂದ ನಿಂತ್ಕೊಂಡು ಈ ಕಡೆ ಕವರ್, ಫ್ಯಾನ್ಸಿ ಲೈಟ್ ಬರುತ್ತೆ, ಹಾಗೆ ವೆಂಟಿಲೇಷನ್ಗೆ ಬಿಗ್ ವಿಂಡೋ ಬರುತ್ತೆ. ಹಾಗೆ ಈ ಮನೆಯ ಮೇನ್ ಅಟ್ರಾಕ್ಷನ್ ಪಾಯಿಂಟ್ ಏನಿದೆಯಲ್ಲ ಇಲ್ಲಿದೆ. ಅದು ತೋರಿಸೋಕ್ಕಿಂತ ಮುಂಚೆ ಬಾಲ್ಕನಿನ ತೋರಿಸ್ಬಿಡ್ತೀನಿ. ಇದು ಬಾಲ್ಕನಿ ಆಗಿರುತ್ತೆ. ಸೇಫ್ಟಿಗೋಸ್ಕರ ಟಫನ್ ಗ್ಲಾಸು SS ರೈಲಿಂಗ್ಸ್ ಕೊಟ್ಟಿದ್ದಾರೆ, 4 ಅಡಿ ವೈಡ್ ಆಗಿದೆ. ಆಮೇಲೆ ಆಂಟಿ ಸ್ಕಿಡ್ ಗ್ರಾನೈಟ್ ಕೊಟ್ಟಿದ್ದಾರೆ. ಫುಲ್ಲು ಡೆವಲಪ್ಮೆಂಟ್ ಆಗಿರುವಂತಹ ಏರಿಯಾ. ಅದು ಬ್ರಿಗೇಡ್ 7 ಹಿಲ್ಸು. ಮೇಲ್ಗಡೆಯಿಂದ ಎಲ್ಲ ತೋರಿಸ್ಕೊಡ್ತೀನಿ ನಿಮಗೆ. ಎಸ್ಪೆಷಲಿ ಹ್ಯಾಂಡಲ್ಗಳು, ಡೋರ್ಗಳು, ವಾಸ್ಕಲ್ಗಳು ಕಾಂಪ್ರಮೈಸ್ ಆಗಿಲ್ಲ. ಯುರೋಪ ಮತ್ತು ವಿನಿಯರು ಡೋರು, ಟೀಕ್ ವುಡ್ಡು, ವಾಸ್ಕಲ್ಗಳು ನೆಕ್ಸ್ಟ್ ಲೆವೆಲ್ ಎಲ್ಲ ಏನು ಮಾಡಿಕೊಟ್ಟಿದ್ದಾರೆ ನೋಡಿ. ಇಲ್ಲಿ ವೆಂಟಿಲೇಷನ್ಗೋಸ್ಕರ ರಸ್ತೆ ಸೈಡ್ ಅಲ್ವಾ, ಇಲ್ಲೂ ಕೂಡ 6x6 ಬಿಗ್ ವಿಂಡೋ ಕೊಟ್ಟು ಮತ್ತು ಸ್ಟಡಿ ಕ್ಯಾಬಿನೆಟ್ನ ಕೊಟ್ಟಿದ್ದಾರೆ. ಅಥವಾ ಆಫೀಸ್ ರೂಮ್ ಥರ ನೀವು ಕನ್ವರ್ಟ್ ಮಾಡ್ಕೋಬಹುದು. ಹೈಟು 4.5 ಅಡಿ ಹೈಟ್ ಇದೆ. ಟಫನ್ ಗ್ಲಾಸು ಇದು ಟೀಕ್ ವುಡ್ಡು ಮಾಡಿರುವಂಥದ್ದು. ವಿನಿಯರ್ ಲ್ಯಾಮಿನೇಷನ್ನಲ್ಲಿ POP ಫಾಲ್ ಸೀಲಿಂಗ್ ಎಲ್ಲೂ ಕೊಟ್ಟಿಲ್ಲ, ಫುಲ್ ವಿನಿಯರು. ಅದು ಕ್ರಾಫ್ಟು, UPVC ಕ್ರಾಫ್ಟು. ಝುಮ್ಮರ್ ಮಾತ್ರ ನೆಕ್ಸ್ಟ್ ಲೆವೆಲ್ಲು. ಇದು ಇನ್ಬಿಲ್ಟ್ ಸ್ಪೀಕರ್ ಇರುತ್ತೆ. ಹಾಲು ಈ ಥರ ಇರುತ್ತೆ. ನೆಕ್ಸ್ಟ್ ಲೆವೆಲ್ ರೀ, ನೆಕ್ಸ್ಟ್ ಲೆವೆಲ್. ಮನೆ ಮಾತ್ರ ಹೇಳಲ್ಲ, ಬಂದು ನೋಡಿ. ಓಕೆ, ಈ ಸ್ಟಡಿ ಕ್ಯಾಬಿನೆಟ್ನಿಂದ ನಿಂತ್ಕೊಂಡು ನೋಡಿದರೆ ನಿಮಗೆ TV ಕ್ಯಾಬಿನೆಟ್ ಆಗಲಿ ಯಾರು ಬಂದರೂ ಹೋದರು ಮತ್ತು ಕಿಚನ್ ರೂಮಲ್ಲಿ ಎಲ್ಲ ಕನೆಕ್ಟಿವಿಟಿ ಈ ಕಡೆ ಸಿಗುತ್ತೆ. ಓಕೆ, ಅದು ವೆಂಟಿಲೇಷನ್ಗೆ ಇಲ್ಲಿ ವಿಂಡೋ, ಅಲ್ಲಿ ವಿಂಡೋ, ಒಳಗಡೆ ಬಾಲ್ಕನಿ. ಓಕೆ, ಕಾರ್ನರ್ ಅಲ್ವಾ, ಹೆವಿಯಾಗಿ ಬರುತ್ತೆ.
ಇದು ನೆಕ್ಸ್ಟ್ ಬೆಡ್ರೂಮ್ಗೆ ಹೋಗೋದಕ್ಕೆ ಸ್ಟೇರ್ ಕೇಸು. ಆ ಸ್ಟೇರ್ ಕೇಸ್ ಕೆಳಗಡೆ ಜಾಗ ವೇಸ್ಟ್ ಆಗಬಾರ್ದು ಅನ್ನೋಕ್ಕೋಸ್ಕರ ಸ್ಟೋರೇಜ್ ಕೂಡ ಮಾಡಿಕೊಟ್ಟಿದ್ದಾರೆ. ಹಾಗೆ ಇಲ್ಲಿದ್ದ ನಡ್ಕೊಂಡು ಹೋಗ್ತಾ ಇರಬೇಕಾದ್ರೆ ಎಲ್ಲೋ ಒಂದು ಏನೋ ಫೀಲ್ ಸಕ್ಕತ್ತಾಗಿದೆ. ಇದು ಮಾಸ್ಟರ್ ಬೆಡ್ರೂಮು ನೋಡಿ. ಇದು ಕೂಡ ಟ್ರೆಂಡ್ ಒಂದು. ಇದು ಇಟಾಲಿಯನ್ ಮಾರ್ಬಲ್ಗೆ ಬೀಟ್ ಮಾಡುತ್ತೆ ನನಗೆ ಗೊತ್ತಿರೋ ಪ್ರಕಾರ. ಒಳ್ಳೆ ಟೈಲ್ಸ್ ಇದು, ಸ್ಮಾರ್ಟ್ ಟೈಲ್ಸ್ ಅಂತ ಹೇಳ್ತೀವಿ. 6x4 ಇರುತ್ತೆ. ಇಲ್ಲಿ ಕಿಂಗ್ ಸೈಜ್ ಕಾಟ್ ಈಸಿಯಾಗಿ ಇನ್ಸ್ಟಾಲ್ ಮಾಡ್ಕೋಬಹುದು ನಾವು. ಹಾಗೆ POP ಫಾಲ್ ಸೀಲಿಂಗು, ವುಡ್ ವರ್ಕಲ್ಲಿ ಮಾಡಿರುವಂತಹ ಫಾಲ್ ಸೀಲಿಂಗ್ ಸಿಗುತ್ತೆ. ಕೆಳಗಡೆ ಡ್ರಾಯರ್ ಕೊಟ್ಟಿದ್ದಾರೆ, ಸ್ಲೈಡಿಂಗ್ ಡೋರ್ ವಾರ್ಡ್ರೋಬರ್ ಕೊಟ್ಟಿದ್ದಾರೆ, ಫ್ಯಾನ್ಸಿ ಲೈಟು, ಆಮೇಲೆ ನಿಮಗೆ ಕಾರ್ನರಲ್ಲಿ ವೆಂಟಿಲೇಷನ್ಗೆ ವಿಂಡೋ, ಬಿಗ್ TV ಕ್ಯಾಬಿನೆಟ್ಟು. ಆ ಡೋರ್ ಹಿಂದ್ಗಡೆ ಡ್ರೆಸ್ಸಿಂಗ್ ಕ್ಯಾಬಿನೆಟ್ ಬರುತ್ತೆ. ವಾಸ್ತು ಪ್ರಕಾರ ಕ್ಲೋಸ್ ಆಗಿರಬೇಕು. ಹಾಗಾಗಿ ಈ TV ಕ್ಯಾಬಿನೆಟ್ ಹಿಂದ್ಗಡೆ ಒಂದು ಅಟ್ಯಾಚ್ ಬಾತ್ರೂಮ್ ನೋಡಿ ಎಷ್ಟು ದೊಡ್ಡದಾಗಿದೆ. ನನ್ನ ಪ್ರಕಾರ ಒಂದು 5-5.5 ಅಡಿ ವೈಡ್ ಆಗಿದೆ. ವಾಲ್ ಮೌಂಟ್ ಕಮೋಡ್ ಸಿಗುತ್ತೆ. ವೆಂಟಿಲೇಷನ್ಗೆ ನೋಡಿ ಎಷ್ಟು ಬಿಗ್ ವಿಂಡೋ ಕೊಟ್ಟಿದ್ದಾರೆ. ಟಾಪ್ ಟು ಬಾಟಮ್ ನಿಮಗೆ ವೆಟ್ ಟೈಲ್ಸ್ ಕೊಟ್ಟಿದ್ದಾರೆ, ಮ್ಯಾಟ್ ಫಿನಿಶಿಂಗು. ಇಲ್ಲಿ ಬೇಕಾದರೆ ನೀವು ಎಷ್ಟೇ ದೊಡ್ಡ ಬಾತ್ರೂಮ್ ಎಷ್ಟು ಡ್ರೈ ಆ್ಯಂಡ್ ವೆಟ್ ಮಾಡ್ಕೋಬೋದು. ಹೆವಿ ದೊಡ್ಡದಾಗಿದೆ. ಈ ಬಾತ್ರೂಮ್ನಿಂದ ಒಂದು ಬೆಡ್ರೂಮ್, ಮಾಸ್ಟರ್ ಬೆಡ್ರೂಮ್ ಲಕ್ಷಣ ಈ ಥರ ಇರುತ್ತೆ. ತುಂಬ ಚೆನ್ನಾಗಿ, ಇದು ಮಾತ್ರ ನೆಕ್ಸ್ಟ್ ಲೆವೆಲು. ಸರಿನಾ? ಇದು ಒಂದು ಸೆಕೆಂಡ್ ಫ್ಲೋರಲ್ಲಿ ಇರುವಂತಹ ಲಕ್ಷಣಗಳು ಆಲ್ಮೋಸ್ಟ್ ತೋರಿಸಿದ್ದೀನಿ. ಈಗ ನೆಕ್ಸ್ಟ್ 2 ಬೆಡ್ರೂಮ್ ಇದೆ, ಅದು ತೋರಿಸ್ಕೊಡ್ತೀನಿ. ಸೇಮ್ 3.5 ಅಡಿ ವೈಡ್ ಸ್ಟೇರ್ಕೇಸ್ ಸಿಗುತ್ತೆ. SS ರೇಲಿಂಗ್ಸು, ಸೆನ್ಸರ್ ಲೈಟಿಂಗು, ಟಾಪ್ ಟು ಬಾಟಮ್ಮು. ಮೇಲಿಂದ ಕೆಳಗಡೆ ನನಗೆ ಒಂದು ಲಕ್ಷಣ ಈ ಥರ ಕಾಣಿಸುತ್ತೆ. ಇಲ್ಲಿ 2 ಬೆಡ್ರೂಮ್ ಬರುತ್ತೆ. ನೀವೇನು ಬಾಲ್ಕನಿ ಆಪೋಸಿಟ್ ನೋಡಿದಿರಲ್ಲ, ಅದೇ ಥರ ಇಲ್ಲೂ ಕೂಡ ಒಂದು ಬಾಲ್ಕನಿ ಬರುತ್ತೆ. ಹಾಗೆ ವೆಂಟಿಲೇಷನ್ಗೆ ಇಲ್ಲೊಂದು ಬಿಗ್ ವಿಂಡೋ. ಆದರೆ ಬಾಲ್ಕನಿ ದೊಡ್ಡದಾಗಿದೆ. ಇಲ್ಲಿ 3-4 ಚೇರ್ಗಳು ಹಾಕ್ಕೋಬೋದು. ಟಫನ್ ಗ್ಲಾಸು. ತುಂಬ ಜನ ಬಂದು ನೋಡ್ಕೊಂಡು ಹೋಗ್ತಾ ಇದ್ದಾರೆ. ಯಾರಿಗುಂಟು ಯಾರಿಗಿಲ್ಲ ಇದು ಹೇಳೋಕ್ಕಾಗಲ್ಲ. ಇಂಥ ಮನೆಗಳು ಬೇಗ ವೇಟಿಂಗ್ ಪೀರಿಯಡಲ್ಲಿ ಇರೋಲ್ಲ. ನನಗೆ ನಿನಗೆ ಅಂತ ತುಂಬ ಜನ ಬರ್ತಾ ಇರ್ತಾರೆ. ನೋಡಿ, ಇಲ್ಲಿ ಹೊರಗಡೆ ಸ್ವಲ್ಪ ಸ್ಪೇಸ್ ಉಳಿದಿದೆ. ಹಾಗಾಗಿ ನಾವು ಅಲ್ಲಿ ಸ್ಟೋರೇಜ್ ಬಾಕ್ಸ್ನ ಮಾಡಿಕೊಟ್ಟಿದ್ದೀವಿ. ಇಲ್ಲಿ ಚಿಲ್ಡ್ರನ್ ಬೆಡ್ರೂಮ್ ಇದೆ, ಅಲ್ಲಿ 2ನೇ ಮಾಸ್ಟರ್ ಬೆಡ್ರೂಮು, ಟೋಟಲ್ 3ನೇ ಬೆಡ್ರೂಮ್ ಅದು. ಹಾಗೆ ಇಲ್ಲಿ ಚಿಲ್ಡ್ರನ್ ಬೆಡ್ರೂಮ್ ತೋರಿಸ್ಬಿಡ್ತೀನಿ. ಈ ಕಡೆ ಕವರ್ ಮಾಡಿ ತೋರಿಸಿದ್ರೆ ಚಿಲ್ಡ್ರನ್ ಬೆಡ್ರೂಮ್, ಬಾತ್ರೂಮ್ ಬರುತ್ತೆ, ವೆಂಟಿಲೇಷನ್ ಬಿಗ್ ವಿಂಡೋ ಬರುತ್ತೆ. ಹಾಗೆ ಕಿಂಗ್ ಸೈಜ್ ಹಾಕೊಳ್ಳೋಷ್ಟು ಸ್ಪೇಷಿಯಸ್ ಜಾಗ ಸಿಗುತ್ತೆ. POP ಫಾಲ್ ಸೀಲಿಂಗು, ವಾರ್ಡ್ರೋಬರ್ಗಳು, ಡ್ರೆಸ್ಸಿಂಗ್ ಕ್ಯಾಬಿನೆಟು, ಸ್ಲೈಡಿಂಗ್ ಡೋರ್ ವಾರ್ಡ್ರೋಬರು, ಕಲರ್ ಕಾಂಬಿನೇಷನ್ ಫ್ಲೋರ್ಗೂ ಮತ್ತು ವಾರ್ಡ್ರೋಬರ್ಗೂ ಮ್ಯಾಚ್ ಆಗೋ ಥರ ಸೆಲೆಕ್ಷನ್ ಮಾಡಿದ್ದಾರೆ. ಇದು ಚಿಲ್ಡ್ರನ್ ಬೆಡ್ರೂಮ್ ಆಗಿರುತ್ತೆ ಗೆಳೆಯರೆ. ಅಲ್ಲೂ ಸ್ಪೇಸ್ ಇದೆ, ಯೂಸ್ ಮಾಡ್ಕೋಬೋದು ಏನಕ್ಕಾದ್ರೂ ಬೇಕಾದರೆ. ವಿತ್ ಬಾತ್ರೂಮ್, ವಾಲ್ ಮಾಡ್ಕೊಂಬೋದು, ಟಾಪ್ ಟು ಬಾಟಮ್ 2x4 ವೆಟ್ ಟೈಲ್ಸು, ವೆಂಟಿಲೇಷನ್ಗೆ ಬಿಗ್ ವಿಂಡೋ. ಬೆಳಕು ಬೆಳಕು ಬೆಳಕು, ಎಲ್ಲ ಕಡೆ ಬೆಳಕು ಚೆಲ್ತಾ ಇದೆ. ಸ್ಟೇರ್ ಕೇಸ್ ಮೇಲ್ಗಡೆ ಹೋಗೋದಕ್ಕೆ. ಹಾಗೆ ಇಲ್ಲಿ 3ನೇ ಬೆಡ್ರೂಮು. ಯಾವುದಕ್ಕೂ ಕಾಟ್ ಕೊಟ್ಟಿಲ್ಲ, ಬೇಕು ಅಂದರೆ ಆಪ್ಷನ್ ಇದೆ, ಮಾಡಿಸ್ಕೋಬಹುದು. ಕೂತ್ಕೊಂಡ ಮೇಲೆ ಮಾತಾಡ್ತಾರೆ. ಇಲ್ಲೂ ಕೂಡ ಕಿಂಗ್ ಸೈಜ್ 2 ಬೇಕಾದ್ರೆ ಕಾಟ್ಗಳು ಹಾಕ್ಬೋದು, ಅಷ್ಟು ಸ್ಪೇಸ್ ಇದೆ. POP ಫಾಲ್ ಸೀಲಿಂಗು, ಹಾಗೆ ಸ್ಲೈಡಿಂಗ್ ಡೋರ್ ವಾರ್ಡ್ರೋಬರ್ಗಳು ಕೊಟ್ಟಿದ್ದಾರೆ. ಕೆಳಗಡೆ ಡ್ರಾಯರು, ವೆಂಟಿಲೇಷನ್ಗೆ ಬಿಗ್ ವಿಂಡೋ, TV ಕ್ಯಾಬಿನೆಟ್ಟು. ಚೆನ್ನಾಗಿದೆ ರೀ. ತುಂಬ ಸಲ ಹೇಳಿದರು ನಿಮಗೂ ಇರಿಟೇಟ್ ಆಗುತ್ತೆ. ಮನೆಯನ್ನು ಎದುರುಗಡೆ ನೋಡಿ, ತುಂಬ ಚೆನ್ನಾಗಿದೆ. ಬಾತ್ರೂಮು ಕೆಳಗಡೆ ನೋಡಿದಿರಲ್ಲ ಅದೇ ಥರ, ಜಸ್ಟ್ ಪ್ಯಾಟರ್ನ್ ಮಾತ್ರ ಚೇಂಜ್ ಇರುತ್ತೆ ಅಷ್ಟೇ. ಹೆವಿ ದೊಡ್ಡದಾಗಿ ಕೊಟ್ಟಿದ್ದಾರೆ ಬಾತ್ರೂಮ್ಗಳು ಮಾತ್ರ. ಬೆಡ್ರೂಮ್ ಎಷ್ಟು ದೊಡ್ಡದಿದೆ, ಮತ್ತು ಇನ್ನೇನು ಮಾಡ್ತಾರೆ. ಅದು ತಕ್ಕಂಗೆ ಕೊಟ್ಟಿದ್ದಾರೆ. ರೈಟ್, ಇಲ್ಲಿವರೆಗೂ ಆಯಿತು. ಟಾಪ್ ಫ್ಲೋರ್ ಇನ್ಬಿಲ್ಟ್ ಸ್ಟೇರ್ ಕೇಸ್ ಇದು, ಗೊತ್ತಾಗ್ತಾ ಇದೆ ಅಲ್ವಾ? ಇನ್ಬಿಲ್ಟ್ ಸ್ಟೇರ್ ಕೇಸ್ ಆಗಿರುತ್ತೆ. ಇದು ಕೂಡ ಮೇಲಿಂದ ಕೆಳಗಡೆ 4 ಕಡೆ ಇದೆ, ಇದು ಡೌಟೇ ಇಲ್ಲ. ಇಲ್ಲಿ ಹೆವಿಯಾಗಿ ವೈಟ್ ಕೊಟ್ಟಿದ್ದಾರೆ. ಇಲ್ಲಿ ಮೇಲಿನವರೆಗೂ ನಮಗೆ ಸೆನ್ಸರ್ ಲೈಟ್ಗಳು ಸಿಗುತ್ತೆ. ಸ್ಕೈ ಲೈಟು ಮೇಲಿಂದ ಕೆಳಗಡೆ ಫ್ಯಾನ್ಸಿ ಲೈಟ್ ಹಾಕಿದ್ದಾರೆ. ಓಕೆ, ರೆಡ್ ಬ್ರಿಕ್ಸು
ಹೀಟ್ ಟೆಂಪ್ರೇಚರ್ ಕಡಿಮೆ ಆಗಲಿ ಅನ್ನೋಕ್ಕೋಸ್ಕರ ನಿಮಗೆ ಸೆರಾಮಿಕ್ ಟೈಲ್ಸ್ ಅಥವಾ ರೆಡ್ ಬ್ರಿಕ್ಸ್ ಇರುತ್ತೆ, ಅದು ಹೀಟ್ ಟೆಂಪ್ರೇಚರ್ ಕಡಿಮೆ ಆಗುತ್ತೆ. ಕಾಂಪೌಂಡ್ ವಾಲ್ ಬಂದು ನಮಗೆ 4 ಅಡಿ ಹೈಟ್ ಇದೆ, ಅದಕ್ಕೆ CNC ಕಟ್ಟಿಂಗು MS ಶೀಟ್ ಕೊಟ್ಟಿದ್ದಾರೆ. ಗೇಟ್ ಹೇಳಬೇಕು, MS ಗೇಟ್ ಕೊಟ್ಟಿದ್ದಾರೆ, ಹೆವಿ ಗಾಳಿ ಬರ್ತಾಯಿದೆ. ಪ್ರಾರ್ಥನಾ ಸ್ಕೂಲು, ಅದು ರೌಂಡ್ ಏನು ಕಾಣಿಸ್ತಿದೆಯಲ್ಲ ಅದೇ ಪ್ರಾರ್ಥನಾ ಸ್ಕೂಲು. NPS ಅಲ್ಲಿ ಬಿಲ್ಡಿಂಗ್ ಹಿಂದಿದೆ, ಇದು NPS, ಅದು ವೈಟ್ ಇರೋದು NPS. ಆ ಟ್ಯಾಂಕ್ ಹಿಂದ್ಗಡೆ ವೈಟ್ ತೋರಿಸ್ತೀನಿ ರೀ. ಗೇಟು, ಸ್ಪೇಷಿಯಸ್ ಜಾಗ. ಬಟ್ಟೆ ಒಣಗಾಕೋದಕ್ಕೆ ಹೈಗೇಜ್ ಸ್ಟ್ಯಾಂಡ್ ಕೊಟ್ಟಿದ್ದಾರೆ ಮತ್ತು CNC ಕಟ್ಟಿಂಗು. ಬ್ಯಾಟ್ರಿ ಫುಲ್ ಲೋ ಆಗಿದೆ, ಅದಕ್ಕೆ ಫಾಸ್ಟಾಗಿ ಮಾಡ್ತಾಯಿದ್ದೀನಿ. ನಿಮಗೆ ಹೆಡ್ರೂಮ್ ಕೊಟ್ಟಿದ್ದಾರೆ, ಮೇಲ್ಗಡೆ ಹೋಗೋದಕ್ಕೆ ಲ್ಯಾಡರು, 1500 ಲೀಟರ್ ಸಿಂಟ್ಯಾಕ್ಸು. ನಿಮಗೆ ಸಾಫ್ಟ್ನರ್ಸು ಅಥವಾ ವಾಷಿಂಗ್ ಮಿಷಿನು ಏನಾದ್ರು ಇಟ್ಕೊಳ್ಳೋದಕ್ಕೆ ಆಪ್ಷನ್ ಕೊಟ್ಟಿದ್ದಾರೆ. ಇಲ್ಲಿ ಪಾಯಿಂಟ್ ಇದೆ, ಪ್ಲಗ್ ಪಾಯಿಂಟು, ಇನ್ಲೇಟು, ಔಟ್ಲೇಟು ಅಲ್ಲೇ ಕೆಳಗಡೆ. ಹಾಗೆ ಇಲ್ಲಿ ಸಪ್ರೇಟಾಗಿ ಕೂಡ ಒಂದು ರೂಮು ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ. ನೀವು ಏನಕ್ಕಾದರೂ ಇದು ಕನ್ವರ್ಟ್ ಮಾಡ್ಕೋಬಹುದು ಫ್ಯೂಚರಲ್ಲಿ. ನೋಡಿ, ಅದು NPS ಸ್ಕೂಲು, ನ್ಯಾಷನಲ್ ಪಬ್ಲಿಕ್ ಸ್ಕೂಲ್. ಅದ್ರ ಪಕ್ಕದಲ್ಲೇ ಪ್ರಾರ್ಥನಾ ಸ್ಕೂಲ್. ಇದು ರೌಂಡ್ ಶೇಪು, ರೆಡ್ ಬ್ರಿಕ್ಸ್ ಥರ ಕಾಣಿಸ್ತಿದೆಯಲ್ಲ, ಇದು NPS ನ್ಯಾಷನಲ್ ಪ್ರಾರ್ಥನಾ ಸ್ಕೂಲ್. ಇದು ಫುಲ್ ವೆಲ್ ಡೆವಲಪ್ಮೆಂಟು. ಮೇನ್ ರಸ್ತೆ ಬನಶಂಕರಿ ಫಸ್ಟ್ ಸ್ಟೇಜಿಂದು ಇದು ಮೇನ್ ರೋಡ್ ಅದು. ಓಕೆ, ಈಗ ನಾನು ನಿಮಗೆ ಕೊನೆಯಲ್ಲಿ ಈ ಬಿಲ್ಡಿಂಗ್ ಬಗ್ಗೆ ಹೇಳ್ತಾ ಇದ್ದೀನಿ. ಬನಶಂಕರಿ 6 ಸ್ಟೇಜು ಫಸ್ಟ್ ಬ್ಲಾಕು, ಪ್ರಾರ್ಥನಾ ಮತ್ತು NPS ಸ್ಕೂಲ್ ಪಕ್ಕದಲ್ಲೇ ಇದೆ. ಇದು ಬ್ರಿಗೇಡ್ 7 ಹಿಲ್ಸು. ಇಲ್ಲಿದೆ ವಾಜಳ್ಳಿ ಮೆಟ್ರೋ ಸ್ಟೇಷನ್. ನಮಗೆ ಮ್ಯಾಕ್ಸಿಮಮ್ 2 ಕಿಲೋಮೀಟ್ರ್ ಆಗ್ಬಹುದು, ನನಗೆ ಗೊತ್ತಿರೋ ಪ್ರಕಾರ ಅಂದಾಜು ಮೇಲೆ ಹೇಳ್ತಾ ಇದ್ದೀನಿ. ನಾರ್ತ್ ಈಸ್ಟ್ ಕಾರ್ನರು 23ಕ್ಕೆ 30 ಇದೆ, BDA. ಆಸ್ಕಿಂಗ್ ಪ್ರೈಸು 2 CR 15 lakhs, 3 ಕೋಟಿ 15 ಲಕ್ಷ, ಸ್ಲೈಟ್ಲಿ ನೆಗೋಷಿಯಬಲ್. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಇನ್ನೂ ಹೆಚ್ಚಿನ ವೀಡಿಯೋಗಳಿಗೋಸ್ಕರ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.